ಹಲೋ ಎವ್ರಿವನ್, ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಇದು 2025 ಮುಗಿದು 2026ಗೆ ನಾವು ಇವತ್ತು ಕಾಲಿಟ್ಟಿದ್ದೀವಿ. ಆ್ಯಂಡ್ ನಾನೇನು ಇವತ್ತು ಮೋಟಿವೇಶನ್ ಎಲ್ಲ ಏನೂ ಮಾಡೋದಿಲ್ಲ. ಇಟ್ಸ್ ಬಿನ್ ಸೋ ಲಾಂಗ್, ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಆ್ಯಂಡ್ ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋಸ್ ಬರ್ತಾ ಇರುತ್ತೆ. ಇಲ್ಲಿ ತನಕ ನೀವು ನನಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಇನ್ನು ಮುಂದಿನೂ ಹಾಗೆ ಮಾಡ್ತಾ ಇರಿ. ಆ್ಯಂಡ್ ನನ್ನಿಂದ ನಿಮಗೆ ಯಾವುದೇ ರೀತಿಯ ಹೆಲ್ಪ್ ಬೇಕಿದ್ರೂ ಐ ಆಮ್ ಆಲ್ವೇಸ್ ಅವೈಲೇಬಲ್ ಇನ್ ದ ಟೆಲಿಗ್ರಾಮ್ ಚಾನಲ್ ಮ್ಯಾಮ್ ಸ್ನೇಹಿತಿ. ಆ್ಯಂಡ್ ಇನ್ನೊಂದು ಹೊಸದಾಗಿ ವೆಬ್ಸೈಟ್ ಕೂಡ ಲಾಂಚ್ ಆಗುತ್ತೆ ವಿತಿನ್ ಫ್ಯೂ ಡೇಸ್. ಅಲ್ಲೂ ಕೂಡ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಹೊಸ ವರ್ಷ ದಿನ ನಾವು ಯೂಶ್ವಲಿ ರೆಸೊಲ್ಯೂಷನ್ ಮಾಡ್ತೀವಿ, ಕನ್ಸಿಸ್ಟೆಂಟಾಗಿ ಓದಬೇಕು, ಡೈಲಿ ನಾನು 10 hours ಓದ್ತೀನಿ ಅಂದ್ಬಿಟ್ಟು. ದಯವಿಟ್ಟು ಇವತ್ತಿಂದ ಮಿನಿಮಮ್ 8 hours ಓದೋ ಥರ ಸ್ಟಡಿದು ಇದನ್ನು ಮಾಡ್ಕೊಳ್ಳಿ, ಒಂದು ಟೈಮ್ ಟೇಬಲ್ಲು. ಆ್ಯಂಡ್ ಐ ರಿಯಲಿ ರಿಕ್ವೆಸ್ಟ್ ಯು ಆಲ್ ಟು ಸ್ಟಡಿ ವೆಲ್ ಆ್ಯಂಡ್ ಕ್ಲಿಯರ್ ದ ಎಕ್ಸಾಮ್. ಯಾವುದು ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಆ ನೋಟಿಫಿಕೇಷನಲ್ಲಿ ನೀವೆಲ್ಲರೂ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಬೇಕು, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಇಲ್ಲ ಅಂತಂದರೆ 2 ವರ್ಷ 3 ವರ್ಷ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆ್ಯಂಡ್ ನಾನು ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ನಿಮ್ಗೆ ಹೇಳಿದ್ದೀನಿ ಎಷ್ಟು ಇಂಪಾರ್ಟೆಂಟು ನಮಗೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಳೋದಂತ. ಹೋಪ್ಫುಲಿ ನಿಮಗೆ ಅದ್ರ ವ್ಯಾಲ್ಯೂ ಗೊತ್ತಾಗಿದೆ ಆ್ಯಂಡ್ ಯು ವಿಲ್ ಡೆಫಿನೆಟ್ಲಿ ಡೂ ಗುಡ್ ಇನ್ ಅಪ್ಕಮಿಂಗ್ ಡೇಸ್ ಆ್ಯಂಡ್ ಇನ್ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ಅನ್ಕೊತೀನಿ. ದಟ್ಸ್ ಆಲ್ ಫಾರ್ ದ ಡೇ. ಸ್ಟೇ ಟ್ಯೂನ್ಡ್. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.